ಹಾಯ್ ಆಲ್, ಇದು ಫ್ರೈಡೇ ಈವ್ನಿಂಗ್ ಲಾಗ್. ಸೊ ನಮ್ಮ ಊರಲ್ಲಿ ಹಬ್ಬ ಇದೆ ಅಂತೇಳ್ಬಿಟ್ಟು ಊರಿಗೆ ಸ್ವಲ್ಪ ದಿನಸಿ ಐಟಮ್ನ ಪರ್ಚೇಸ್ ಮಾಡಬೇಕಿತ್ತು. ಸೊ ಹಾಗಾಗಿ ನಾವು ರಿಲಯನ್ಸ್ಗೆ ಹೋಗಿದ್ವಿ. ನಾವು ಮನೆಯಲ್ಲೇ ಒಂದು ಲೀಸ್ಟ್ನ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಸೊ ಹಬ್ಬಕ್ಕೆ ಏನೇನು ಐಟಮ್ಸ್ನ ಮಾಡಬೇಕು ಮತ್ತು ಯಾವುದು ದಿನಸಿ ಐಟಮ್ಸ್ ಬೇಕು ಅಂತೇಳಿ ಲೀಸ್ಟ್ ಮಾಡಿಕೊಂಡು ತೊಗೊಂಡೋಗಿದ್ವಿ. ಸೊ ಅದ್ರ ಪ್ರಕಾರ ಎಲ್ಲ ತೊಗೊತಾ ಇದ್ವಿ. ನಮ್ಮ ರಂಜು ಬೇಬಿಗೆ ಕಡಲೆ ಹಿಟ್ಟು ಯಾವುದು ಅಂತ ಗೊತ್ತಾಗ್ತಿರ್ಲಿಲ್ಲ, ಅಲ್ಲಿ ಹುಡುಕ್ತಾ ಇದ್ಲು. ಹಾಗಾಗಿ ರೇಗಿಸ್ತಾ ಇದ್ದೆ ನಾನು ಮತ್ತು ರಂಜು ಇಬ್ಬರೂ ಹಬ್ಬಕ್ಕೆ ಏನೇನು ಐಟಮ್ಸ್ ಬೇಕೋ ಅದನ್ನು ತೊಗೊತಾ ಇದ್ವಿ. ನಮ್ಮ ಹಸ್ಬೆಂಡ್ಗೆ ಅವ್ರ ಅಮ್ಮನೂ ಕೂಡ ಒಂದು ಲೀಸ್ಟ್ ಕಳಿಸಿದ್ರು. ಅವ್ರಿಗೆ ಸ್ವಲ್ಪ ಮನೆಗೆ ಐಟಮ್ಸ್ ಬೇಕು ಅಂತೇಳಿ ಅದನ್ನೆಲ್ಲ ಅವ್ರು ತೊಗೊತಾ ಇದ್ರು. ಸೊ ಎಲ್ಲ ಫೈನಲಿ ತೊಗೊಂಡು ಬಿಲ್ ಮಾಡ್ಸೋಕ್ಕೆ ಬಂದ್ವಿ. ರಿಲಯನ್ಸಲ್ಲಿ ನಮ್ಮ ಹಸ್ಬೆಂಡ್ಗೆ ಗೊತ್ತಿರೋರು ವರ್ಕ್ ಮಾಡ್ತಾರೆ. ಸೊ ನಮಗೆ ನಿಯರ್ ಇರೋದ್ರಿಂದ ರಿಲಯನ್ಸು ಆಲ್ಮೋಸ್ಟು ಶಾಪಿಂಗ್ ಹೋಗ್ತಾನೆ ಇರ್ತೀವಿ. ಅಲ್ಲಿ ಯಾವಾಗಲೂ ಕೂಡ ರೇಗಿಸ್ತಾ ಇರ್ತಾರೆ, ಟ್ಯಾಕ್ಸ್ ಆಫೀಸರ್ ಬಂದರು ನೋಡಿ ಅಂತೇಳಿ. ದಿನಸಿ ಐಟಮ್ಸ್ ಏನೇನು ಬೇಕು ಅಂತೇಳಿ ಲೀಸ್ಟ್ ಮಾಡ್ಕೊಂಡು ಹೋಗಿದ್ವಲ್ವ. ಸೊ ಇವತ್ತು 1 ಅವರಲ್ಲಿ ಪರ್ಚೇಸಿಂಗ್ ಎಲ್ಲ ಮುಗಿಸಿದ್ವಿ. ಬಿಲ್ ಮಾಡಿಸ್ಕೊಂಡು ಔಟ್ಸೈಡ್ ಬಂದ್ವಿ. ಲೈಟಾಗಿ ಮಳೆ ಬರ್ತಿತ್ತು. ಸೊ ಮಳೆಯಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಹಾಗೆ ಮನೆಗೆ ಬಂದ್ವಿ.